ಪದ್ದು ಏನೋ ಮಾಡ್ತಾ ಇದೆಯಾ? ಟಿವಿನಲ್ಲಿ ಸ್ವಾಮಿಗಳು ಪ್ರವಚನ ಹೇಳ್ತಿದ್ದಾರೆ, ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಿದ್ದಾರೆ ಕಣ, ನೀನು ಕೇಳು. ಈ ಬದುಕು ಅನ್ನೋದು ಗಡಿಯಾರದ ಚಕ್ರದ ಥರ ತಿರುಗ್ತಾ ಇರುತ್ತೆ. ತಿರುಗ್ತಿರೋ ಗಡಿಯಾರನ ನಿಲ್ಲಿಸಬಹುದು, ಆದರೆ ಜೀವನದ ಗಡಿಯಾರನ ನಿಲ್ಲಿಸೋಕೆ ಆಗೋದಿಲ್ಲ. ಪ್ರತಿಯೊಬ್ಬರೂ ಆಯಾ ಕಾಲಕ್ಕೆ ಏನೇನು ಆಗಬೇಕು ಅದನ್ನು ಮಾಡಬೇಕು. ಈ ಮದುವೆ ಆಗದವರು ಮದುವೆ ಆಗಬೇಕು. ಹೆಂಡತಿನ ಪ್ರೀತಿ ಮಾಡೋರು ಪ್ರೀತಿ ಮಾಡಬೇಕು. ಗರ್ಲ್ ಫ್ರೆಂಡ್ಸ್ನ ಲೈನ್ ಹೊಡೆಯೋರು ಲೈನ್ ಹೊಡಿಬೇಕು. ಯಾಕೆ ಎಂದರೆ ಒಮ್ಮೆ ಮದುವೆ ಆಗಿಬಿಟ್ಟರೆ ಆ ಮನುಷ್ಯ ಒಳ್ಳೆಯವನಾಗೇ ಇರಬೇಕಾಗುತ್ತದೆ. ಹೆಂಡತಿ ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರಬೇಕಾಗುತ್ತದೆ. ಆತ್ಮಹತ್ಯೆಗೂ ಅವಕಾಶ ಇರೋದಿಲ್ಲ. ಆದಷ್ಟು ಬೇಗ ಪ್ರತಿಯೊಬ್ಬರೂ ಮದುವೆಯಾಗಿ ಮನೆಯವರಿಗೆಲ್ಲ ಆಶ್ಚರ್ಯ ಉಂಟು ಮಾಡಬೇಕು. ಮದುವೆ ಮಾಡಿಕೊಂಡ್ರೆ ನೀವು ಈ ಪುರುಷಾರ್ಥವನ್ನು ಸಾಧಿಸ್ತೀರಾ, ಕೈವಲ್ಯವನ್ನು ಸಂಪಾದಿಸ್ತೀರಾ, ದಿವ್ಯ ದರ್ಶನವನ್ನು ಪಡಿತೀರಾ. ಲೇ ಸಾಕು ನಡೆಯಲೇ. ಲೇ 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 ನೋಡು, ಆ ಸ್ವಾಮಿಗಳು ಆಧ್ಯಾತ್ಮನ ನನ್ನಂತವ್ರಿಗೆ ಅರ್ಥ ಆಗೋಗಿ ಎಷ್ಟು ಚೆನ್ನಾಗಿ ವಿವರಿಸಿದ್ರಲ್ಲೋ. ಏನಪ್ಪ, ಬೆಳಗಾಗೆದ್ದು ಈ ಸ್ವಾಮಿಗಳ ಪ್ರವಚನ ಕೇಳೋದನ್ನ ಮೊದಲು ನಿಲ್ಸಿ. ಪದ್ದು ತರ ನೀವು ಇದನ್ನೇ ಗೀಳ್ ಹಚ್ಕೋಬೇಡಿ. ಲೇ ವಿಟ್ಲ, ನಾನು ಯಾವ್ದಾದ್ರು ಈ ತರ ಸ್ವಾಮಿಗಳ ಹತ್ರ ಶಿಷ್ಯನಾಗಿ ಸೇರ್ಕೋಬೇಕು ಅಂತಿದ್ದೀನ. ನಿಮ್ಗೆ ಅವರು ನನಗೆ ಹುಡುಗಿರಿಗೆ ಹೇಗೆ ಲೈನ್ ಹೊಡೆದು ಪಟಾಯಿಸೋದು ಅನ್ನೋದನ್ನ ಹೇಳ್ಕೊಡ್ತಾರ. ಒಂದು ಕೆಲಸ ಮಾಡ, ತಮಾಷೆ ಮಾಡಬೇಡ, ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಇಂಟರ್ವ್ಯೂಗೆ ಲೇಟ್ ಆಗ್ತಿದೆ. ಇಲ್ಲ ವಿಟ್ಲ, ಬರ್ತಾ ಹಾಗೆ ಯಾರು ಗುರುಗಳು ಸಿಕ್ಕರೆ ಕರ್ಕೊಂಬಂದ್ಬಿಡ. ಇಂಟರ್ವ್ಯೂ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾರೆ ರಸ್ತೆನಲ್ಲಿ ಯಾವ್ದಾರು ಗುರುಗಳು ಸಿಕ್ಕಿದ್ರೆ ಕರ್ಕೊಂಡು ಬರ್ತೀನಿ. ಅತ್ತೆ, ಇವತ್ ಬೆಳಗ್ಗೆಯಿಂದ ಏನು ಈಟ್ ಮಾಡಿಲ್ವಲ್ಲ? ವೈ? ಉಪವಾಸನಮ್ಮ. ತಿಂಗಳಿಗೊಂದು ದಿನ ಉಪವಾಸ ಇದ್ದರೆ ದೇಹಕ್ಕೆ ತುಂಬಾ ಒಳ್ಳೇದು. ಕೆಟ್ಟ ಆಲೋಚನೆಗಳೆಲ್ಲ ದೂರ ಓಡ್ ಹೋಗ್ತವೆ. ಹಾಗಿದ್ರೆ ಇವತ್ತೇನು ತಗೊಳ್ಳೋದೇ ಇಲ್ವಾ? ಹಣ್ಣು, ಹಂಪಲು, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಇಷ್ಟು ಮಾತ್ರ ತಗೊಳ್ತೀನಿ. ಬಲ್ಲು, ಅದನ್ನ ತಗೊಂಡ್ ಬಾಲೆ, ಇವಳೊಬ್ಳೆ ನಾ ತಿನ್ನೋದು. ರಾಮ, ಈ ಹಣ್ಣುಗಳನ್ನ ತಂದವಳು ಯಾಳೆ? ಎಲ್ಲ ಒಣಗೋಗ್ ಕೂತಿದೆಯಲ್ಲ. ಪದ್ದುನೇ ತಂದಿದ್ದು. ಪದ್ದು ಬಾರ ಇಲ್ಲಿ. ಏನ್ ರಂಗತ್ತ? ನಾನು ಇವತ್ತು ಉಪವಾಸ ಅಂತ ಗೊತ್ತಿದ್ಲು ಈ ಒಣಗೋಗಿರೋ ಹಣ್ಣುಗಳನ್ನ ತಂದಿದ್ದೀಯಲ್ಲ, ಈ ಕೊಳೆತು ಹೋಗಿರೋ ಹಣ್ಣನ್ನ ಬಾಯಲ್ಲಿ ಇಡಕ್ಕಾಗುತ್ತೇನೋ? ನನ್ನ ಹಲ್ಲುಗಳು ಇರಬೇಕಾ ಇಲ್ಲ ಉದುರು ಹೋಗಬೇಕಾ? ಮೈ ಗಾಡ್, ಪದ್ದು ಮಾರ್ಕೆಟ್ ಇಂದ ಬರ್ಬೇಕಾದ್ರೆ ಒಳ್ಳೆ ಫ್ರೆಶ್ ಫ್ರೂಟ್ಸ್ ನ ತರಬೇಕು. ಈ ಹಣ್ಣು ಯಾವ್ದೋ ಹೆಣದ ಮೇಲೆ ಹಾಕಿರೋ ಹಾರ ಕಟ್ಟಿರೋ ಹಣ್ಣು ಇದ್ದಂಗಿದೆ. ಹೋಗಿ ಹುಡ್ಕೊಂಡು ಕೊಳ್ತೋಗಿರೋ ಹಣ್ಣನ್ನು ತಂದಿದ್ಯಲ್ಲೋ. ಹಣ್ಣು ಮಾರವನು ಇದು ತುಂಬಾ ಫ್ರೆಶ್ ಆಗಿದೆ, ಇವಾಗ ತಾನೇ ತೋಟದಿಂದ ಕಿತ್ಕೊಂಡ್ಬಂದಿದ್ದು ಅಂದ. ಅಂಗಡಿಯವನು ಕೊಳ್ತೋಗಿರೋದೆಲ್ಲ ಖಾಲಿ ಆಗ್ಲಿ ಅಂತ ಹಾಗೆ ಹೇಳ್ತಾನೆ. ಆ ಹಣ್ಣು ತರೋ ನಿನಗೆ ಬುದ್ಧಿ ಬೇಡ್ವೇನೋ? ಅಯ್ಯೋ, ಏನು ತರಬೇಕು, ಏನು ಬಿಡಬೇಕು, ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಅಯೋಮಯವಾಗ್ತಾ ಇದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡೋದಕ್ಕೆ ಗುರುಗಳಿಂದ ಮಾತ್ರ ಸಾಧ್ಯ. ಗುರುವಿನ ಗುಲಾಮನಾಗುವ ತನಕ ದೊರೆದಂಡ ಮುಕ್ತಿ. ಪದ್ದು, ಯಾಕೋ ಯೋಚನೆ ಮಾಡ್ತೀಯಾ? ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಹೋಗಿದಾರಲ್ಲ, ಬರ್ತಾ ಯಾವ್ದಾದ್ರು ಗುರುಗಳನ್ನ ಕರ್ಕೊಂಡ್ ಬರ್ತಾರೆ, ಸುಮ್ನೆ ಇರು. ಈ ಹಣ್ಣುಗಳನ್ನ ವಾಪಸ್ ಕೊಟ್ಟು ಚೆನ್ನಾಗಿರೋ ಫ್ರೆಶ್ ಆಗಿರೋ ಹಣ್ಣುಗಳನ್ನ ತಗೊಂಡ್ ಬಾ. ನಾನು ಹಣ್ಣುಗಳನ್ನ ವಾಪಸ್ ಕೊಟ್ಟಾಗ ಇಸ್ಕೊಂಡ್ಬಿಡೋದಕ್ಕೆ ಅವನೇ ನಮ್ಮ ಮಾವನ ಮಗನೇ. ಒಂದು ಕೆಲಸ ಮಾಡೋರಂಗತ್ತೆ, ಎಲ್ಲ ಹಣ್ಣುಗಳನ್ನ ಮಿಕ್ಸಿಗೆ ಹಾಕಿ ಅನ್ನಿಸ್ಬಿಟ್ಟು ಜ್ಯೂಸ್ ಮಾಡಿ ಕುಡ್ಕೊಂಡ್ಬಿಡು. ನೀವು ನನ್ನ ಸಮಸ್ಯೆನೆಲ್ಲ ಪರಿಹರಿಸಿದ್ರಿ, ನನ್ನ ತೊಂದರೆಗಳೆಲ್ಲ ಬಗೆಹರಿದ್ವು. ನನಗೆ ಈ ಸ್ನಾನ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಯಾಕೆ ಏನು ಅಂತ ಯೋಚಿಸ್ತಿದ್ದಾಗ ಯಾರೋ ಒಬ್ಬರು ನಿಮ್ಮ ಹೆಸರು ಹೇಳಿದ್ರು. ನಿಮ್ಮನ್ನು ಹಿಡಿದ್ರೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂದರು. ನೀವು ನಮ್ಮ ಮನೆಗೆ ಬಂದ್ರಿ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದವು. ತಗೊಳ್ಳಿ ಗುರು. ಮುಂದೆ ಏನಾದರೂ ಸಮಸ್ಯೆಗಳಿದ್ರೆ ಹೇಳಿ. ಈ ಗುರು ಇರೋದೇ ನಿಮ್ಮ ಕಷ್ಟ ಪರಿಹಾರಕ್ಕೆ. ಬರ್ತೀನಿ, ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ. ಗುರುಗಳೇ ನಮಸ್ಕಾರ. ಇರ್ಲಿ ನಾನೇ ಗುರು ಅಂತ ನಿನಗೆ ಹೇಗಪ್ಪ ಗೊತ್ತಾಯ್ತು?
ಆಡೋ ಮಾತಿಗೂ ಒಂದು ಅರ್ಥ ಬೇಡವಾ ಗುರುಗಳೇ? ನೀವು ಎಷ್ಟು ಜನರ ಕಷ್ಟನ ಪರಿಹಾರ ಮಾಡಿದ್ರ, ರಸ್ತೆಲೂ ನಿಮ್ಮ ಮಾತೇನೆ. ನೀವು ಅಲ್ದಲೆ ಇನ್ಯಾರು ಗುರು ಆಗಕ್ಕೆ ಸಾಧ್ಯ ಗುರುಗಳೇ ಹೇಳಿ? ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ. ನಟ್ಟು ಬೋಲ್ಟನ್ನು ಫಿಕ್ಸ್ ಮಾಡಿ ಟೈಟ್ ಮಾಡಿಬಿಟ್ರೆ ವೇಸ್ಟೇಜು ಇರಲ್ಲ, ಲೀಕೇಜು ಇರಲ್ಲ. ಹೌದು ಗುರುಗಳೇ, ಪ್ರಪಂಚದಲ್ಲಿ ಲೀಕ್ ಆಗೋದೇ ಜಾಸ್ತಿ. ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ತಲೆಯಿಂದ ಬುದ್ಧಿ ಲೀಕ್ ಆಗುತ್ತೆ, ಮನಸ್ಸಿಂದ ಒಳ್ಳೊಳ್ಳೆ ಆಲೋಚನೆಗಳು ಲೀಕ್ ಆಗ್ತವೆ. ಸಮಸ್ಯೆ ಇದ್ರೆ ಹೇಳು, ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ. ನನಗೊಬ್ಬ ಆಪ್ತ ಮಿತ್ರ ಇದ್ದಾನೆ, ಅವನ ಹೆಸರು ಪದ್ಮನಾಭ ಅಂತ. ಅವನಿಗೆ ಬೆಟ್ಟದಷ್ಟು ಸಮಸ್ಯೆ ಇದೆ. ಆ ಸಮಸ್ಯೆಗೆಲ್ಲ ನೀವೇ ಪರಿಹಾರ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನೀವು ನಮ್ಮ ಮನೆಗೆ ಬರಬೇಕು. ಆಯ್ತು, ನಾನು ಮನೆಗೆ ಬರ್ತೀನಿ. ಕೆಲಸ ಇರಲಿ ಇಲ್ಲದೆ ಇರಲಿ, ಕೊನೆ ಪಕ್ಷ 300 ರೂಪಾಯಿ ಅಂತೂ ನಮ್ಮ ಕಾಣಿಕೆ ಕೊಡಲೇಬೇಕು. ಯಾಕೆ ಗುರುಗಳೇ ಈಗ ಮಾತಾಡ್ತೀರಾ? 300 ರೂಪಾಯಿ ನಿಮ್ಮ ಕೈಗೆ ಇಟ್ಬಿಟ್ಟು ನಿಮ್ಮ ಪಾದ ಪೂಜೆ ಮಾಡ್ತೀವಿ, ಬನ್ನಿ. ಏನು, ಪಾದ ಪೂಜೆನಾ? ಹೌದು ಗುರುಗಳೇ. ಏನು ಗುರುಗಳೇ, ಯಾವುದೋ ವ್ಯಕ್ತಿಯ ಸಮಸ್ಯೆಗೆ ಪರಿಹಾರ ಕೊಡ್ತಿದ್ರ ಅಂದಮೇಲೆ ನಮ್ಮಂತವ್ರ ಸಮಸ್ಯೆಗೆ ಪರಿಹಾರ ಕೊಡಲ್ಲ ಅಂದ್ರೆ ಏನು ಅರ್ಥ ಇದು? ಅವೆಲ್ಲ ನನಗೆ ಗೊತ್ತಿಲ್ಲ. ನೀವು ನಮ್ಮ ಮನೆಗೆ ಬರಬೇಕು ಅಷ್ಟೇ. ಬರ್ತಾ ಇದ್ದೀರಾ ನೀವು? ಆಯ್ತಪ್ಪ, ಚಿಂತೆ ಮಾಡಬೇಡ, ನಾನು ಬರ್ತೀನಿ. ಅಡ್ರೆಸ್ ಹೇಳು. ಗೊತ್ತಾಯ್ತು. ಗುರುಭ್ಯೋ ನಮಃ. ಹಲೋ ಪದ್ಮಜ, ನಾನು ಇವತ್ತು ಮಹಿಳಾ ಸಂಘದ ಮೀಟಿಂಗ್ ಬರಕ್ಕಾಗಲ್ಲ. ಇವತ್ತು ನಮ್ಮ ಮನೆಗೆ ಗುರುಗಳು ಬರ್ತಾ ಇದಾರೆ. ಯಾ ಗುರುಗಳ ಜೊತೆ ಟಾಕ್ ಮಾಡಿ ಆಮೇಲೆ ನಾನು ಮೀಟಿಂಗ್ ಬರ್ತೀನಿ. ಅಫ್ಕೋರ್ಸ್ ಗುರು ಈಸ್ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಾನು ಎಲೆಕ್ಷನ್ ನಿಲ್ಲೋದಕ್ಕೆ ಗೆಲ್ಲೋದಕ್ಕೆ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಯಾ ಟುಡೇ ಐ ಆಮ್ ವೆರಿ ಮಚ್ ಬಿಸಿ. ಮೀಟ್ ಯು ಲೇಟರ್, ಬಾಯ್. ಏನಮ್ಮ ಹಬ್ಬ ಇಲ್ಲ, ಹೊಲಿ ದಿನ ಇಲ್ಲ, ಏನ್ ಇವತ್ತು ಇಷ್ಟೊಂದು ಸಡಗಲ್ಲ? ಅಮ್ಮ, ಇವತ್ ನಮ್ಮ ಮನೆಗೆ ಗುರುಗಳು ಬರ್ತಾರೆ ಅಂತ ಹೇಳಿರ್ಲಿಲ್ವಾ? ಓಹ, ಗುರುಗಳು ಬಲ್ತಲೆ ಅಂತ ಈ ಸಡಗಲನ? ನಾನು ತಿಂಗಳಿಗೊಂದು ದಿನ ಉಪವಾಸ ಇರ್ತೀನಲ್ಲ, ಅದಕ್ಕೆ ಈ ಸಡಗಲ ಅಂತ ತಿಳ್ಕೊಂಡಿದ್ದೆ. ಪಲ್ಲು, ಇನ್ನು ಏನೇ ರಂಗೋಲಿ ಬಿಡಿಸ್ತಾ ಕೂತಿದ್ಯಾ? ಒಳಗಡೆ ಬೇಕಾದಷ್ಟು ಕೆಲಸ ಇದೆ. ಹರಿ ಅಪ್, ಕಮ್ ಫಾಸ್ಟ್. ಆಯ್ತು. ಅತ್ತೆ, ನೀವೇನತ್ತೆ ಬಾಗಲಲ್ಲಿ ನಿಂತಿದ್ದೀರಾ? ಜಾಗ ಬಿಡಿ. ಅಯ್ಯೋ ಹೋಗಮ್ಮ. ಬನ್ನಿ, ಹೀಗೆ ಬನ್ನಿ, ಹೀಗೆ ದಯಮಾಡಿಸಿ. ಏನು ನಯ, ಏನು ವಿನಯ. ವೆರಿ 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 ಸಿಂಪಲ್. ತಲೆಯಲ್ಲಿ ಜುಟ್ಟಿಲ್ಲ, ಕಾಲಲ್ಲಿ ಮೆಟ್ಟಿಲ್ಲ. ಗುರುಗಳೇ, ನೀವು ಏನೇ ಮಾತಾಡಿದ್ರು ಅದನ್ನ ಆಧ್ಯಾತ್ಮಕ್ಕೆ ಲಿಂಕ್ ಮಾಡ್ತೀರಂತೆ. ಗುರುಗಳೇ, ಅದನ್ನ ಹೇಳಿದ್ದು ನಾನೇ. ಇವನೇ ಪದ್ದು, ಸಮಸ್ಯೆ ಇರೋದು ಇವನ್ಗೆ ಗುರುಗಳೇ. ಏನೇ ಸಮಸ್ಯೆ ಇದ್ರೂ ಹೇಳಿ, ಎಲ್ಲಾ ಸಾಧನಗಳನ್ನು ತಂದಿದ್ದೀನಿ. ಗುರುಗಳೇ, ನನಗೆ ನಿಂತ್ರೆ ನಿಲ್ಲಕ್ಕಾಗಲ್ಲ, ಕೂತ್ರೆ ಕೂರಕ್ಕಾಗಲ್ಲ, ಮಲಗಿದ್ರೆ ನಿದ್ದೆ ಮಾಡಕ್ಕಾಗಲ್ಲ. ನಿಮ್ ಬಾತ್ರೂಮ್ನ ಒಂದ್ಸಲ ನೋಡ್ಬೇಕಲ್ಲ. ಹೀಗೆ ಮೆಟ್ಲತ್ಕೊಂಡೋದ್ರೆ ಬಲಗಡೆ ಸಿಗೋದೆ ನನ್ನ ಬಾತ್ರೂಮು. 2 ನಿಮಿಷ ಬಂದೆ. ಲೋಪದ್ದು ಯಾರ್ಯಾರಿಗೆ ಎಲ್ಲೆಲ್ಲೋ ದಾರಿ ತೋರಿಸಿದ್ರಂತೆ, ನಮ್ಮ ಗುರುಗಳು ನಿನಗೆ ಬಾತ್ರೂಮ್ ಅಲ್ಲಿ ದಾರಿ ತೋರಿಸ್ತಾ ಇದಾರಲ್ಲೋ. ಮನೆ ಎಷ್ಟು ಲಕ್ಷಣವಾಗಿದ್ರೇನು, ಎಲ್ಲೂ ಒಂದು ಚೂರು ಲೀಕೇಜ್ ಇರಬಾರ್ದು. ಒಂದು ಹನಿ ನೀರು ಸೋರಿದ್ರು ತಲೆಯಿಂದ ಬುದ್ಧಿ ಸೋರದ ಹಾಗೆ. ಎಲ್ಲ ಕಡೆ ನಟ್ಟು ಬೋಲ್ಟು ಹಾಕಿ ಟೈಟ್ ಮಾಡ್ತಾ ಬಂದೆ ಅಂದ್ರೆ ಇಡೀ ಮನೆ ಲಕ 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 ಅಂತ ಹೊಳೆಯುತ್ತೆ. ಗುರುಗಳೇ, ನನ್ನ ಸಮಸ್ಯೆಗೆ ಪರಿಹಾರ ಏನು? ಮಲ್ಟಿ ಸ್ಪ್ಯಾನರ್ ಇದೆ, ಸ್ಕ್ರೂ ಡ್ರೈವರ್ ಇದೆ, ವಾಷರ್ಗಳಿವೆ. ಎಲ್ಲೆಲ್ಲಿ ಲೀಕೇಜ್ ಇದೆ ಅಂತ ಹೇಳಿ ಅಲ್ಲೆಲ್ಲ ಟೈಟ್ ಮಾಡ್ಬಿಡ್ತೀನಿ. ಮಾತಾಡೋ, ಗುರುಗಳನ್ನ ಕರ್ಕೊಂಡ್ ಬಂದಿದ್ದೀನೋ, ಕೇಳು, ನಿನ್ ಸಮಸ್ಯೆಗೆ ಏನ್ ಹೇಳೋ, ಎಲ್ಲ ಲೀಕ್ ಆಗ್ತಿದೆ ಹೇಳೋ. ನೀವು ಗುರು ತಾನೇ? ಹೌದು, ನಾನು ಗುರು, ಪ್ಲಂಬರು. ಬಿಟ್ಲಾ, ನಿಂಗೆ ಸ್ವಲ್ಪನೂ ಶೇಮ್ ಆಗಲ್ಲ? ಯಾರೋ ಗುರುಗಳನ್ನ ಕರ್ಕೊಂಡ್ ಬಾರೋ ಅಂದ್ರೆ ಪ್ಲಂಬರ್ನ ಕರ್ಕೊಂಡ್ ಬಂದಿದ್ಯಲ್ಲೋ. ನೀವು ಕೊಳಾಯಿ ರಿಪೇರ್ ಮಾಡೋ ಗುರುನ್ನ? ಹೌದು, ಗುರು ಪ್ಲಂಬಿಂಗ್ ಶಾಪ್ ಅನ್ನೋ ಅಂಗಡಿ ಇದೆ. ಏ, ನಿಮ್ಮ ಹುಡುಗೆ, ನಿಮ್ಮ ಹೆಸರಿಗೆ ನಾವೆಲ್ಲ ಯಾಮಾರ್ಬಿಟ್ವಲ್ರಿ. ಎತ್ತೋಗ್ರಿ ಇಲ್ಲಿಂದ. ಮತ್ತೆ ಪಾತ್ ಪೂಜೆ ಮಾಡಿ 300 ರೂಪಾಯಿ ಕೊಡ್ತೀನಿ ಅಂದಿದ್ರಿ. ಆ ಮೂಲೆಯಲ್ಲಿ ಇದೆ, ತರಲ್ಲ? ಬೇಡ ಬೇಡ. ಅದೇ ಬಿಟ್ಲಾ, ನಿನ್ಗೆರಡು ತಟ್ಲ. ಇಂಥ ಕೆಲಸ ನಾನು ಮಾಡೋದು? ಸಾರಿ ಕಣ, ಮಿಸ್ಫೈರ್ ಆಗೋಯ್ತು. ಯೋಚನೆ ಮಾಡ್ಬೇಡ, ನೆಕ್ಸ್ಟ್ ಟೈಮು ಸರಿಯಾಗಿ ಗುರುಗಳನ್ನ ಕರ್ಕೊಂಡ್ ಬರ್ತೀನಿ.
ಈ ಸಾರಿ ಅವರು ಕರ್ಕೊಂಬರಕ್ ಹೋಗಿದಾರೆ ಅಂದ್ರೆ ವಿಚಾರಿಸಿ ಒಳ್ಳೆ ಗುರುಗಳನ್ನ ಕರ್ಕೊಂಬರ್ತಾರೆ ಬಿಡು. ಹೋದ್ಸಲ ಅವನು ಗುರುಗಳನ್ನ ಕರ್ಕೊಂಬಂದಾಗ ಅವನು ಬಂಡವಾಳ ಏನು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಅದು ಬೈ ಮಿಸ್ಟೇಕ್ ಹಾಗಾಗಿದ್ದು. ಅವರು ಬೇರೆ ಯಾರಿಗೋ ಸಲಹೆ ಕೊಡ್ತಾ ಇದ್ರಂತೆ, ಅದು ಅಲ್ಲದೆ ಅವ್ರ ಹೆಸರು ಗುರು ಅಂತ ಇತ್ತಂತೆ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಬಿಡು. ಯಾರಾದ್ರೂ ಬರ್ಲಿ, ಮನೆ ಮುಂದೆ ರಂಗೋಲಿ ಹಾಕೋದು, ಮನೆಯನ್ನೆಲ್ಲ ಡೆಕೋರೇಷನ್ ಮಾಡೋದು, ಅವಳಿಗೆ ಹೂ ಎಲ್ಚಲು, ಇದೆಲ್ಲ ಮಾಡದೆ ಮಕ್ಕ ಹೊಡೆದು ಬಿಡ್ತೀನಿ. ಮನೆ ಹಾಳು ಗುರು ಅನ್ನೋನು ಬರ್ತಿರ್ಬೇಕು, ಹೋಗ್ತಿರ್ಬೇಕು. ಇಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖಾನ ತೋರಿಸ್ಬೇಕಾಗುತ್ತೆ. ಗುರುಗಳಿಗೆ ನಮಸ್ಕಾರ. ನಮಸ್ಕಾರ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದಾದ ನಂತರ ಇದೇ 4 ಯುಗಗಳು ಹಾಗೇ ರಿಪೀಟ್ ಆಗುತ್ತೆ. ಯದಾ ಯದಾ ಹಿ ಧರ್ಮಸ್ಯ, ಭಗವಂತ ಮತ್ತೆ ಮತ್ತೆ ಹುಟ್ಟಿ ಬರುತ್ತಾನೆ. ಓಂಕಾರ ಎನ್ನುವುದು ನಾದರೂಪ, ಗಾನರೂಪ, ಅದು ಮಹಾನ್ ಪವಿತ್ರವಾದದ್ದು. ಎಲ್ಲರೂ ಒಮ್ಮೆ ಓಂ ಅನ್ನಿ. ಹರಿ ಓಂ. ಗುರುಗಳೇ, ನೀವು ನಲ್ಲಿ ನಿಪೇಲಿ ಮಾಡೋಲ್ಲ? ಇಲ್ಲಮ್ಮ, ನಾನು ಮನುಷ್ಯರನ್ನೇ ರಿಪೇರಿ ಮಾಡುವ, ಕೆಟ್ಟ ಆಲೋಚನೆಗಳನ್ನು ಆಚೆ ಕಳಿಸಿ ಸದ್ಭಕ್ತಿ ಸದ್ವಿಚಾರಗಳನ್ನು ಮೂಡಿಸುವವನು. ಓ, ಈ ಕರೆಂಟ್ ವೈಲ್ ನಿಪೇಲಿ ಮಾಡೋಳು? ಅದು ನಾನಲ್ಲಮ್ಮ. ಯಾಕೆ ಕೇಳ್ತಾ ಇದ್ದೀರಾ? ನಮ್ಮ ಮನೆಗೆ ಒಬ್ಬ ಗುರುಗಳು ಬಂದಿದ್ಲು. ಅವಳು ನಲ್ಲಿ ರಿಪೇರಿ ಮಾಡ್ತೀನಿ ಎಂದಿದ್ಲು. ಅದಕ್ಕೆ ನಿಮಗೆ ರಿಪೇರಿ ಮಾಡೋದಕ್ಕೆ ಬರುತ್ತೋ ಏನೋ ಅಂತ ಕೇಳಿದೆ. ನಾನು ಕಷ್ಟದಲ್ಲಿರುವವರಿಗೆ ಸಲಹೆ ಕೊಡುತ್ತೇನೆ. ಎಲ್ಲ ಬಗೆಯ ಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತೇನೆ. ಈ ದುಡ್ಡು ಕಷ್ಟ ಬಂದಾಗ? ಆರ್ಥಿಕ ಕ್ಲೇಶ ಹತ್ರ ಹೇಳ್ಬಿಡಿ, ಮಾನಸಿಕ ಕ್ಲೇಶ ಮಾತ್ರ ನನ್ನ ಹತ್ರ ಹೇಳ್ಕೊಳ್ಳಿ. ಗುರುಗಳೇ, ನಾನು ನಿಮ್ಮಂಥವ್ರಿಗೆ ಕಾಯ್ತಾ ಇದ್ದೆ. ನಾನು ಪದ್ದು ಅಲಿಯಾಸ್ ಪದ್ಮನಾಭ. ಪದ್ದು, ನಿನಗೆ ಅನುಮಾನ ಬಂದಾಗ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಯಾವುದು ಸರಿ ಹೆಜ್ಜೆ ಯಾವುದು ತಪ್ಪು ಹೆಜ್ಜೆ ಅಂತ ನನ್ನನ್ನು ಕೇಳು, ನಾನು ಗೈಡ್ ಮಾಡ್ತೀನಿ. ಗುರುಗಳೇ, ನನಗೆ ಮದುವೆದೆ ದೊಡ್ಡ ಚಿಂತೆ ಆಗೋಗಿದೆ. ವಯಸ್ಸು ಜಾಸ್ತಿ ಆಗ್ತಾ ಇದೆ, ಮದುವೆ ಆಗ್ತಿಲ್ಲ, ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಮದುವೆ ಲೇಟ್ ಆದಾಗೆ ವಯಸ್ಸು ಜಾಸ್ತಿ ಆಗೋದು ಸಹಜ ಅಲ್ವಾ? ಎಲ್ಲರೂ ನನ್ನ ಆಪ್ತ ಮಿತ್ರನ ಅಂಕಲ್ ಅಂಕಲ್ ಅಂತ ಕರೀತಾ ಇದ್ದಾರೆ. ಗುರುಗಳೇ, ನಾನು ಜಟ್ಕಾ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡು, ಟ್ಯಾಕ್ಸಿ ಸ್ಟ್ಯಾಂಡು, ಆಟೋ ಸ್ಟ್ಯಾಂಡು ಎಲ್ಲ ಕಡೆ ಹುಡುಕ್ಬಿಟ್ಟೆ. ಎಲ್ಲೂ ನನಗೆ ಬೇಕಾಗಿರೋ ಹುಡುಗಿ ಸಿಗಲಿಲ್ಲ. ಇಲ್ಲಿಂದ ಹೊರಡುವ ಮೊದಲು ನನ್ನ ಫೋನ್ ನಂಬರ್ ಕೊಡ್ತೇನೆ. ನಿನ್ನ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ನನ್ನನ್ನು ಕನ್ಸಲ್ಟ್ ಮಾಡು. ನಾನು ಕಾಲೋಚಿತವಾಗಿ ಸಲಹೆಯನ್ನು ನೀಡುತ್ತೇನೆ. ಇನ್ನು 6 ತಿಂಗಳ ಒಳಗೆ ನಿನಗೆ ಮದುವೆ ಆಗುತ್ತದೆ. ಮದುವೆಯಾಗಿ 1 ವರ್ಷದ ಒಳಗೆ ಮಗುವೂ ಆಗುತ್ತದೆ. 5 ವರ್ಷದ ನಂತರ ನಿನಗೆ ಇನ್ನೊಂದು ಮದುವೆ ಆಗುತ್ತದೆ. ಇದಕ್ಕೆ ನನ್ನ ಮೊದಲನೇ ಹೆಂಡತಿ ಒಪ್ತಾಳ? ಒಪ್ಕೊಳ್ಳೋಕೆ ಅವಳು ನಿನ್ನ ಜೊತೆ ಇದ್ದೇ ತಾನೆ? ಏನ್ ಹೇಳ್ತಾ ಇದ್ದೀರಾ ನೀವು? ನಿನ್ನ ಕಾಟವನ್ನು ಸಹಿಸಿಕೊಳ್ಳಲಾರದೆ ಅವಳು ಜಟಕಾ ಸಾಬಿಯೊಂದಿಗೆ ಓಡಿ ಹೋಗಿರುತ್ತಾಳೆ. ಯೋಚಿಸಬೇಡ, ನಿನಗೆ ಇನ್ನೊಂದು ಹೊಸ ಮದುವೆ ಆಗುತ್ತದೆ. ಧನ್ಯೋಸ್ಮಿ. ಆ ಜಟಕಾ ಸಾಬಿಗೂ ನನ್ನ ಧನ್ಯವಾದಗಳು. ಗುರುಗಳೇ, ನೀವಿಲ್ಲೇ ಇದ್ದು ನಮ್ಮ ಆತಿಥ್ಯನ ಸ್ವೀಕರಿಸಬೇಕು. ಅಗತ್ಯವಾಗಿ. ನಾವು ಹಣ್ಣು ಹಂಪಲನ್ನು ಬಿಟ್ಟು ಬೇರೇನೂ ಸೇವಿಸುವುದಿಲ್ಲ. ತಮ್ಮ ಚಿತ್ತ ರಂಗತ್ತೆಗೆ ಅಂತ ತಂದಿದ್ದನ್ನ ನಿಮಗೆ ಉಣಬಡಿಸುತ್ತೇವೆ. ಏನಪ್ಪ, ದೋಸೆ ಸ್ಮೆಲ್ಲು ಸಕ್ಕತ್ತಾಗಿ ಬರ್ತಾ ಇದೆ. ಕಣಮ್ಮ, ದೋಸೆ ತಿನ್ನೋಣ ಅಂತ ಹೋಟ್ಲ್ ಹತ್ರ ಹೋಗಿದ್ದೆ. ಪದ್ದು ಜೊತೆ ಇರ್ಲಿಲ್ವಲ್ಲ, ತಿನ್ನಕ್ಕೆ ಯಾಕೋ ಮನ್ಸೇ ಆಗ್ಲ. ಅದಕ್ಕೆ ಪಾರ್ಸೆಲ್ ತಂದ್ಬಿಟ್ಟೆ. ಒಂದೇ ತಂದಿದ್ದೀರೋ 2 ತಂದಿದ್ದೀರೋ? ನಿನ್ಗೂ ಸರ್ 3 ತಂದಿದ್ದೀನಿ ಕಣಮ್ಮ. ಬಿಟ್ಲಾ, ಮೊದಲು ನನಗೆ ದೋಸೆ ಕೊಡ. ಯಾಕೆ ಒಳ್ಳೆ ಹಂಗಾಡ್ತೀಯ? ತಗೋ. ತಿನ್ನ. ಒಂದೇ ಒಂದು ನಿಮಿಷ ಇರೋ. ನಾನು ದೀನಬಂಧು ಗುರುಗಳ ಹತ್ರ ದೋಸೆ ತಿನ್ಬೋದೋ ಬೇಡವೋ ಅನ್ನೋದನ್ನ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಹಲೋ, ದೀನಬಂಧು ಗುರುಗಳೇ, ನಮೋ ನಮಃ. ನಾನು ಪದ್ದು ಅಲಿಯಾಸ್ ಪದ್ಮನಾಭ ಮಾತಾಡ್ತಾ ಇರೋದು. ಎಲ್ಲಿದ್ದೀರಾ? ಓ, ದೇವಸ್ಥಾನದ ಪಕ್ಕದ ರೋಡಲ್ಲ. ದಯವಿಟ್ಟು ನಮ್ಮ ಮನೆಗೆ ಬರ್ತೀರಾ? ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ಸಲಹೆ ಕೇಳಬೇಕಾಗಿದೆ. ಸರಿ 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 ಸರಿ, ಧನ್ಯವಾದಗಳು. ಏನಂತ ನೋಡ, ದೀನಬಂಧು ಗುರುಗಳು ಬಂದು ಹೇಳೋವರೆಗೂ ಯಾರು ದೋಸೆ ತಿನ್ನೋ ಆಗಿಲ್ಲ. ಏನು ನನ್ನನ್ನು ಕರೆಸಿದ್ದು? ದೀನಬಂಧು ಗುರುಗಳೇ, ನನಗೆ ಮಸಾಲೆ ದೋಸೆ ತಿನ್ನೋ ಚಪ್ಪಲ. ದೋಸೆನ ತರಿಸ್ಬಿಟ್ಟಿದ್ದೀನಿ. ಈಗ ನಾನು ಆ ಮಸಾಲೆ ದೋಸೆನ ತಿನ್ನಲೋ ಬೇಡವೋ ಅನ್ನೋದನ್ನ ದಯವಿಟ್ಟು ತಿಳಿಸ್ತೀರಾ?
ಇಷ್ಟು ಸಣ್ಣ ವಿಚಾರ ಕೇಳೋದಕ್ಕೆ ನನ್ನನ್ನು ಮತ್ತೆ ಕರೆಸಿದ್ದೀಯಾ? ಸಣ್ಣ ವಿಚಾರ ದೊಡ್ಡ ವಿಚಾರ ಅಂತ ಯಾವುದೂ ಇಲ್ಲ ಗುರುಗಳೇ. ನಾನು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ನಿಮ್ಮ ಸಲಹೆ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು. ದಯಮಾಡಿ ಈಗ ನಾನು ಆ ಮಸಾಲೆ ದೋಸೆನ ತಿನ್ನಬಹುದೋ ಬೇಡವೋ ಅನ್ನೋದನ್ನ ತಿಳಿಸ್ತೀರಾ? ನೋಡು, ಇಂದಿನ ಗ್ರಹಗತಿ ಮತ್ತು ನಕ್ಷತ್ರಗಳ ಪ್ರಕಾರ ನೀನು ಮಸಾಲೆ ದೋಸೆ ತಿನ್ನಬಾರದು. ಯಾಕೆಂದ್ರೆ ಇವತ್ತು ಆಲೂಬೂಷಿ ನಕ್ಷತ್ರ. ಈ ಆಲೂಬೂಷಿ ನಕ್ಷತ್ರ ಆಲೂಗಡ್ಡೆಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ನೀನು ಮಸಾಲೆ ದೋಸೆ ತಿನ್ನಬಾರ್ದು. ಮತ್ತೆ ಗುರುಗಳೇ, ದೋಸೆನ ಯಾವಾಗ ತಿನ್ಬೋದು? ಈ ವಾರ ಇಡೀ ತಿನ್ನೋದೇ ಬೇಡ. ದೋಸೆಯಲ್ಲಿ ಆಲೂಗಡ್ಡೆ ಇದೆ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಈಗಾಗಲೇ ಸಿಕ್ಕಾಪಟ್ಟೆ ತೂಕ ಹೆಚ್ಚಿಸ್ಕೊಂಡಿದ್ಯಾ. ಮದುವೆ ಆಗೋವರೆಗೂ ದೋಸೆ ತಿನ್ನೋದೇ ಬೇಡ. ಮದುವೆ ಆದ್ಮೇಲೆ ನಿನ್ನ ಹೆಂಡತಿ ತಗೊಳ್ಳೋ ನಿರ್ಧಾರಕ್ಕೆ ನೀನು ಬದ್ಧನಾಗು. ಬರ್ತೀನಿ. ಇನ್ನು ಮೇಲೆ ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಫೋನ್ ಮಾಡಿ ನನ್ನ ಮನೆ ಕರ್ಸ್ಕೋಬೇಡ. ಫೋನಲ್ಲೇ ಕನ್ಸಲ್ಟ್ ಮಾಡು ಸಾಕು. ತಮ್ಮ ಚಿತ್ತ ಗುರುಗಳೇ. ಪಲ್ಲು ನನ್ಗೆ ತಡೆಯಕ್ ಆಗ್ತಿಲ್ಲ ಕಣಮ್ಮ. ನೋಡಿ ಆ ಮಸಾಲೆ ದೋಸೆಗೆ ಒಂದು ಗತಿ ಕಾಣ್ತಾನೆ. ಪಲ್ಲು ಇಟ್ಲಾ, ವಾಟ್ ಹ್ಯಾಪನ್? ಜಾಗಕ್ಕೆ ದಿನ ಬಂದು ಗುರುಗಳು ದೋಸೆ ತಿನ್ಬೇಡಿ ಅಂತಂದ್ರು. ಅವ್ರು ಮಾತ್ರ ಧಿಕ್ಕರ್ಸ್ ತಿಂದಿದ್ದಕ್ಕೆ ಹೊಟ್ಟೆನೆಲ್ಲ ಮಿಕ್ಸಿಡ್ ರುಬ್ದಂಗೆ ಆಗ್ತಾ ಇದೆ. ಏನಪ್ಪ, ನನ್ಗೂ ಯಾಕೋ ಹೋಟೆಲ್ ಒಂಥರ ಆಗ್ತಾ ಇದೆ. ಯಾಕಪ್ಪ ಹೀಗಾಯ್ತು? ಅದು ಇವತ್ತ ದಿನ ಆಲೂಬೂಸಿ ನಕ್ಷತ್ರ ಇದಂತೆ. ದೋಸೆ ತಿನ್ನಬೇಡಿ ಅಂತ ಹೇಳಿದ್ರು. ತಿಂದಿದ್ದಕ್ಕೆ ಆಗ್ತದೆ ಜಾಗಕ್ಕೆ. ನನ್ಗನ್ಸುತ್ತೆ ನೀವ್ ತಂದಿರೋ ಮಸಾಲೆ ದೋಸೆಲಿ ಏನೋ ಮಿಸ್ಟೇಕ್ ಇದೆ ಅಂತ, ಅದಕ್ಕೆ ಹೊಟ್ಟೆ ಅಪ್ಸೆಟ್ ಆಗಿದೆ. ಇಲ್ಲ ಜಾಜಿ ಅವರೇ, ನಮ್ಮ ದೀನ ಬಂಧು ಗುರುಗಳು ಹೇಳಿದ್ರು ಇವತ್ತು ನಕ್ಷತ್ರ ಚೆನ್ನಾಗಿಲ್ಲ, ಆಲೂಗಡ್ಡೆ ತಿನ್ನೋ ಹಾಗಿಲ್ಲ ಅಂತ. ಅವ್ರ ಮಾತು ಕೇಳಿದಿರ ಬಂದು ಇವರು ಮಸಾಲೆ ದೋಸೆ ತಿಂದ್ರು. ಈಗ ನೋಡಿ ಹೇಗೆ ಅನುಭವಿಸ್ತಾ ಇದಾರೆ ಅಂತ. ನಾನಂತೂ ನಮ್ಮ ದೀನ ಬಂಧು ಗುರುಗಳ ಮಾತು ಮೀರಿ ಯಾವ ಕೆಲಸನೂ ಮಾಡೋದಿಲ್ಲ. ಲೇ ವಿಟ್ಲ, ಗೊತ್ತಾಯ್ತೇನೋ ನಮ್ಮ ಗುರುಗಳು ಎಷ್ಟು ಪವರ್ಫುಲ್ ಅಂತ. ಜೈ ದೀನ ಬಂಧು ಗುರುಜಿ. ಅತ್ತೆ, ಬ್ಲೆಸ್ ಮೀ. ಏನಮ್ಮ ಇವತ್ತು ಇದ್ದಕ್ಕಿದ್ದ ಹಾಗೆ ನನ್ನ ಕಾಲಕ್ಕೆ ನಮಸ್ಕಾರ ಮಾಡ್ತಾ ಇದೆಯಲ್ಲ, ಏನ್ ವಿಷಯ? ನಾನು ಆಂಟಿಯರ ಸಮಾವೇಶಕ್ಕೆ ಹೋಗ್ತಾ ಇದೀನಿ. ಅಲ್ಲಿ ನಂದು ಸ್ಪೀಚ್ ಇದೆ. ಅಂದ್ರೆ ನೀನು ಸೀರೆ ಉಟ್ಕೊಂಡು ಹೋಗ್ತೀಯಾ? ಅಫ್ಕೋರ್ಸ್ ಅತ್ತೆ. ಯಾವ ಕಲರ್ ಸೀರೆ ಉಟ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ? ನೀನು ಯಾವ ಕಲರ್ ಉಟ್ಕೊಂಡ್ರು ನೀನು ಚೆನ್ನಾಗಿ ಒಪ್ಪುತ್ತೆ. ಹೋಗಪ್ಪ. ಥ್ಯಾಂಕ್ ಯು ಅತ್ತೆ. ಜಾಜಿ ಅವರೇ, ನಾನು ದೀನ ಬಂಧು ಗುರುಗಳನ್ನ ಕೇಳಿ ಹೇಳ್ತೀನಿ. ಒಂದು ನಿಮಿಷ ಇರಿ. ಹರಿ ಓಂ, ಹರಿ ಓಂ, ಹರಿ ಓಂ. ಪದ್ದು, ಏನ್ ನಿನ್ನ ಅನುಮಾನ? ಅದು ಗುರುಗಳೇ, ನಮ್ಮ ಜಾಜಿಯವರು ಯಾವುದೋ ಆಂಟಿಯರ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಸೀರೆ ಉಟ್ಕೊಂಡು ಹೋಗ್ಬೋದೇ? ಸೀರೆಯೇ ಶ್ರೇಷ್ಠ, ಅದನ್ನೇ ಉಟ್ಕೊಳ್ಳಿ. ಯಾವ ಕಲರ್ ಅಂತ ಹೇಳಿ? ಬಿಳಿ ಬಣ್ಣ ಮಾತ್ರ ಬೇಡ, ಇನ್ಯಾವುದೇ ಬಣ್ಣವಾದ್ರೂ ಪರವಾಗಿಲ್ಲ. ಆಯ್ತು ಗುರುಗಳೇ, ತಿಳಿಸ್ತೀನಿ. ಧನ್ಯೋಸ್ಮಿ. ಜಾಜಿಯವರೇ, ನಾನು ಈಗಷ್ಟೇ ದೀನಬಂಧು ಗುರುಗಳ ಜೊತೆ ಮಾತಾಡಿದೆ. ಈಗ ಆಲ್ರೆಡಿ ಟೈಮ್ ಆಗಿದೆ. ಏನು ನಿನ್ ಗೋಳು? ಅದು ನೀವು ಬಿಳಿ ಸೀರೆ ಬಿಟ್ಟು ಬೇರೆ ಬಣ್ಣದ ಸೀರೆ ಉಟ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಪದ್ದು, ಅದ್ರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ಸೀರೆ ಬಗ್ಗೆ ನಿಮ್ ಗುರುಗಳಿಗೇನು ಗೊತ್ತು? ಮಣ್ಣು ಬಾಯ್. ಪಲ್ಲು, ನಿಮ್ ಮತ್ತೆ ಬಂದ್ಲೇನೆ? ಅಯ್ಯೋ ಅಮ್ಮ, ಎಲ್ಲಿ ಆಗ್ಲಿ ದೋ ಅಂತ ಮಳೆ ಬರ್ತಾ ಇತ್ತಲ್ಲ, ಅದ್ ಎಲ್ಲಿ ಸಿಕ್ಕಾಕೊಂಡ್ರೋ ಏನೋ ಯಾರಿಗ್ ಗೊತ್ತು. ಯಾಕಮ್ಮ ಪಲ್ಲು, ಏನಾಯ್ತು? ಯಾರು ಏನ್ ಮಾಡಿದ್ರು ಹೇಳಮ್ಮ, ಅವ್ರನ್ನ ಸಿಗದು ತೋರಣ ಕಟ್ಟು ಬಿಡ್ತೀನಿ. ಅಯ್ಯೋ, ಮೊದ್ಲು ಜಾಜಿ ಅಕ್ಕೆನ ನೋಡಿಪ್ಪ. ಜಾಜಕ್ಕೆ ಏನಿದು ಸೀರೆ ಎಲ್ಲ ಕೆಸರು? ವಿಟ್ಲ, ಯಾರೋ ಕಾರ್ ನೋಡಿ ಸ್ಪೀಡ್ ಆಗಿ ಬಂದು ರಸ್ತೆಲಿರೋ ಕೆಸರೆಲ್ಲ ನನ್ನ ಮೈ ಮೇಲೆ ಹಾರಿಸ್ಬಿಟ್ಟು ಹೊರಟೋದ. ಅಯ್ಯೋ, ರಸ್ತೆಲಿರೋ ಕೆಸರು ಮೈ ಮೇಲೆ ಬೀಳ್ಬಾರ್ದಮ್ಮ, ಅಪಶಕನ. ಕೊಳೆ ಬಟ್ಟೆ ಮೈ ಮೇಲೆ ಇರಬಾರ್ದು. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋ. ದೀನಬಂಧು ಗುರುಗಳು ಹೇಳಿದ್ರು ಬಿಳಿ ಬಟ್ಟೆ ಹಾಕೊಂಡು ಹೋಗ್ಬೇಡಿ, ಒಳ್ಳೇದಾಗಲ್ಲ ಅಂತ. ಅವ್ರ ಮಾತು ಕೇಳಿದಿದ್ರೆ ಈಗ ಆಗ್ತಿತ್ತಾ? ಕೆಲವು ಸಲ ಗುರುಗಳು ಹೇಳೋ ಮಾತು ನಿಜ ಆಗುತ್ತೆ. ಕೆಲವು ಸಲ ಅಲ್ಲ ರಂಗತ್ತೆ, ಪ್ರತಿ ಸಲ ನಿಜ ಆಗುತ್ತೆ. ಅದಕ್ಕೆಪ್ಪ ನಾನು ಗುರುಗಳ ಮಾತು ಮೀರಿ ಒಂದು ಹೆಜ್ಜೆನೂ ಇಡೋದಿಲ್ಲ. ಜಾಜಿ ಅವರು ಗುರುಗಳ ಮಾತನ್ನ ಧಿಕ್ಕರಿಸಿ ಬಿಳಿ ಬಟ್ಟೆ ಹಾಕೊಂಡೋದ್ರು, ಅದಕ್ಕೆ ಈ ತರ ಆಯ್ತು. ಪದ್ದು, ಡೋಂಟ್ ಟಾಕ್ ರಬೇಶ್. ಇದು ಕಾಮನ್ ಸೆನ್ಸ್. ಮಳೆಗಾಲದಲ್ಲಿ ಯಾರೇ ಬಿಳಿ ಬಟ್ಟೆ ಹಾಕೊಂಡು ರಸ್ತೆಗೆ ಹೋದ್ರು ರಸ್ತೆಲಿರೋ ಕೆಸರು ಹಾರುತ್ತೆ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಹರಿ ಓಂ. ನಿನ್ನ ಸಮಸ್ಯೆ ಏನು ಅಂತ ಹೇಳು, ಅದನ್ನ ಬಗೆಹರಿಸಿ ನಾನು ಧ್ಯಾನಕ್ಕೆ ಹೋಗಬೇಕು. ಗುರುಗಳೇ,
ಬೆಳಗ್ಗೆ ಸ್ನಾನ ಮಾಡುವಾಗ ನಾನು ಸೋಪನ್ನ ಬಲಗೈಯಿಂದ ಹಚ್ಕೊಳ್ಳೋ ಇಲ್ಲ ಎಡಗೈಯಿಂದ ಹಚ್ಕೊಳ್ಳೋ? ಬಲಗೈಯಿಂದ. ಗುರುಗಳೇ, ನಾನು ಚೊಂಬನ್ನ ಬಲಗೈಲಿ ಹಿಡ್ಕೊಳ್ಳೋ ಇಲ್ಲ ಎಡಗೈಲಿ ಹಿಡ್ಕೊಳ್ಳೋ? ಚಂಬನ ಯಾವಾಗಲೂ ಬಲಗೈಯಲ್ಲೇ ಹಿಡ್ಕೋಬೇಕು, ಎಡಗೈ ಯಾವಾಗಲೂ ಫ್ರೀಯಾಗಿ ಇರಬೇಕು. ಸರಿ ಸರಿ. ಗುರುಗಳೇ, ಸ್ನಾನ ಆದಮೇಲೆ ನಾನು ಯಾವ ಬಟ್ಟೆಯಿಂದ ಮೈ ಒರೆಸ್ಕೋಬೇಕು? ನೀನು ಬಾತ್ರೂಮಲ್ಲಿ ಮೈಯನ್ನು ಒರೆಸಿಕೊಳ್ಳಲೇಬೇಡ. ರಸ್ತೆಗೆ ಬಂದು ಬಿಳಿ ಬಟ್ಟೆಯಲ್ಲಿ ಮೈಯನ್ನು ಒರೆಸಿಕೊ. ಗುರುಗಳೇ, ಸಾರನ್ನ ಮೊದಲು ತಿನ್ಬೇಕಾ ಇಲ್ಲ ಮೊಸರನ್ನ ಮೊದಲು ತಿನ್ಬೇಕಾ? ಓ ಮೂರ್ಖ, ಮಡಯ, ಮುಟ್ಟಾಳ, ನನ್ನ ಪ್ರಾರಬ್ಧ ಕರ್ಮ. ಅನೂಚಾನವಾಗಿ ಪದ್ಧತಿಯಲ್ಲಿ ಹೇಗೆ ಬಂದಿದೆಯೋ ಹಾಗೆ ಮೊದಲು ಹುಳಿಯನ್ನ, ಆಮೇಲೆ ಸಾರುವನ್ನ, ಕಡೆಯಲ್ಲಿ ಮೊಸರನ್ನ. ಅದು ಹಾಗೆ ಆಗಬೇಕು. ಇಂಥ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆಲ್ಲ ನನ್ನನ್ನು ಮನೆಗೆ ಕರೆಸಿದ್ರೆ ಹೇಗೆ? ಗುರುಗಳೇ, ಇನ್ನು ಒಂದೇ ಒಂದು ಅನುಮಾನ ಇದೆ. ನೋಡು, ಇಂಥ ಸಣ್ಣ ಪುಟ್ಟ ಅನುಮಾನಕ್ಕೆಲ್ಲ ನನ್ನ ಮನೆಗೆ ಕರೆಸ್ಬೇಡ. ನನ್ನ ಹೀಗೆ ಕಾಡ್ತಾ ಇದ್ರೆ ಇನ್ನು ಮೇಲೆ ನಿನ್ನ ಫೋನ್ ಎತ್ತಲ್ಲ. ಹರಿ ಓಂ ಹರಿ, ಹರಿ ಓಂ ಹರಿ. ಅಯ್ಯೋ ಪಾಪ, ಗುರುಗಳು ಬೇಜಾರು ಮಾಡ್ಕೊಂಡ್ಬಿಟ್ರು. ನೀವೇ ಹೇಳಿ, ನಾನೇನಾದ್ರು ಕೇಳಬಾರದು ಕೇಳಿದ್ನಾ? ಅದು ಅಲ್ಲಿ ನೋಡು ಹುಡುಗಿ. ಒಂದ್ ನಿಮಿಷ ನಮ್ಮ ಗುರುಗಳಿಗೆ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಗುರುಗಳೇ, ನನ್ನ ಎದುರುಗಡೆ ಒಬ್ಳು ಸುಂದರವಾದ ಹುಡುಗಿ ನಡ್ಕೊಂಡ್ ಬರ್ತಿದ್ದಾಳೆ. ನಾನೀಗ ಅವಳನ್ನ ಮಾತಾಡಿಸ್ಲೋ ಬೇಡವೋ? ಮಾತಾಡ್ಸೋದಾದ್ರೆ ಯಾವ ದಿಕ್ಕಿನಿಂದ ಅವಳನ್ನ ಮಾತಾಡಿಸ್ಲಿ? ಗುರುಗಳೇ, ಅವಳಿಗೆ ಇವಾಗ ನಾನು ಏನು ಕೊಡಿಸ್ಲಿ? ರೋಜಾ ಹೂ ಕೊಡಿಸ್ಲಾ ಇಲ್ಲ ಮಸಾಲೆ ದೋಸೆ ಕೊಡಿಸ್ಲಾ? ಅವಳು ನನ್ನ ಮದುವೆ ಆಗೋ ಸಾಧ್ಯತೆಗಳು ಏನಾರು ಇದೆಯಾ? ಅದು ಇಂಥ ವಿಷಯಕ್ಕೆಲ್ಲ ನಾನು ನಿನಗೆ ಉಪದೇಶ ಕೊಡೋಕೆ ಸಾಧ್ಯ ಇಲ್ಲ. ಇನ್ನು ಮೇಲೆ ಇಂಥ ವಿಷಯಕ್ಕೆ ನೀನು ನನಗೆ ಫೋನ್ ಮಾಡಬೇಡ. ಹಾಗಂದ್ರೆ ಹೇಗೆ ಗುರುಗಳೇ? ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಅಲ್ಲ, ನೀವು ಹೇಳಿದ್ದೆಲ್ಲ ನಿಜ ಆಗಿದೆ. ದಯವಿಟ್ಟು ನನಗೆ ಹೇಳಿ, ನಾ ಹುಡುಗಿನ ಮಾತಾಡಿಸ್ಲೋ ಬೇಡವೋ ಅಂತ. ಆಯ್ತು, ಮಾತಾಡು. ಅವಳ ಬಲಭುಜದ ಮೇಲೆ ಕೈ ಇಟ್ಟು ಮಾತಾಡು. ಆಯ್ತು, ತಮ್ಮ ಚಿತ್ತ ಗುರುಗಳೇ, ಧನ್ಯೋಸ್ಮಿ. ಬಿಟ್ಲಾ, ನೀನು ಇಲ್ಲೇ ಇರೋ, ನನಗೆ ಸ್ವಲ್ಪ ಕೆಲಸ ಇದೆ. ಆಲ್ ದ ಬೆಸ್ಟ್ ಕಣೋ. ಹೋಗು ವೀರ, ಹೋಗು. ಜನಗಳೆಲ್ಲ ಹೊಡೆದು ಅವರೇ ಬ್ಯಾಂಡೇಜ್ ಹಾಕಿ ಹೋಗಿದಾರಲ್ಲೋ. ಇಟ್ಲಾ, ಬಾರ ಮನೆಗೆ ಹೋಗೋಣ. ನಾವು ಮನೆಗೆ ಹೋಗ್ಬೇಕು ಬೇಡವು ಅಂತ ಒಂದ್ಸತಿ ನಿಮ್ ಗುರುಗಳಿಗೆ ಫೋನ್ ಮಾಡಿ ಕೇಳ್ತೀಯಾ?